ಫೆಬ್ರವರಿ 1959 ಕೊರಿಯೋ ಚಳಿಲಿ 9 ಜನ ಎಕ್ಸ್ಪೀರಿಯನ್ಸ್ಡ್ ಹೈಕರ್ಸು ಅವ್ರ ಟೆಂಟ್ನ ಉರಾಲ್ ಮೌಂಟೇನ್ಸ್ ಇನ್ನೊಂದು ಸ್ಲೋಪಲ್ಲಿ ಹಾಕ್ತಾರೆ. ಹೊರಗಡೆ ಟೆಂಪ್ರೇಚರ್ ಸೀದಾ -30°C ಕೆಳಗಿರುತ್ತೆ. ಗ್ರೂಪ್ ಫುಲ್ ವೆಲ್ ಟ್ರೈನ್ಡ್ ಇತ್ತು, ಇಕ್ವಿಪ್ಮೆಂಟ್ಸ್ ಇತ್ತು, ಎಕ್ಸ್ಪೀರಿಯನ್ಸ್ ಕೂಡ ಇತ್ತು, ಹಾಗೆ ಕೊರಿಯೋ ಚಳಿಲಿ ಸರ್ವೈವ್ ಆಗುವಂಥ ಸ್ಕಿಲ್ಸ್ ಕೂಡ ಇತ್ತು. ಆದರೆ ರಾತ್ರಿ ಇದ್ದಕ್ಕಿದ್ದಂಗೆ ಏನೋ ಒಂದಾಗುತ್ತೆ. ಅದು ಎಷ್ಟು ಟೆರಿಫೈಯಿಂಗ್ ಇತ್ತು ಅಂದರೆ ಅವರು ಹೈಕರ್ಗಳು ಟೆಂಟನ್ನ ಒಳಗಡೆಯಿಂದ ಹರಿದು ಹೊರಗಡೆ ಕೊರಿಯೋ ಚಳಿಗೆ ಓಡೋಷ್ಟು. ಕೆಲವರು ಬರೀ ಕಾಲಲ್ಲಿದ್ದರು, ಇನ್ನು ಕೆಲವರು ಬರೀ ಸಾಕ್ಸಲ್ಲಿದ್ದರು. ವಾರಗಳು ಕಳೆದ ಮೇಲೆ ರೆಸ್ಕ್ಯೂಯರ್ಸು ಆ ಕ್ಯಾಂಪ್ ಸೈಟ್ಗೆ ಬರ್ತಾರೆ. ಅಲ್ಲಿ ಅವ್ರು ನೋಡಿದ ದೃಶ್ಯ ತುಂಬ ಹಾರಿಫೈಯಿಂಗ್ ಆಗಿತ್ತು. ಆ ಹೈಕರ್ ಬಾಡೀಸು ಅಲ್ಲಲ್ಲೇ ಬಿದ್ದಿತ್ತು. ಹೇಳೋಕ್ಕಾಗದೇ ಇರೋ ಥರ ಇಂಟರ್ನಲ್ ಇಂಜುರೀಸ್ಗಳಾಗಿತ್ತು. ಹಾಗೆ ಒಂದು ಮಿಸ್ಟ್ರಿ 60 ವರ್ಷ ಆದ್ರೂ ಇದುವರೆಗೂ ಯಾವನಿಗೂ ಸಾಲ್ವ್ ಮಾಡೋಕ್ಕಾಗಿಲ್ಲ. ನಾನು ಮಾತಾಡ್ತಾ ಇರೋದು ಡಯಾಟ್ಲಾವ್ ಪಾಸ್ ಇನ್ಸಿಡೆಂಟ್ ಬಗ್ಗೆ. ಸ್ಟೋರಿ ಬಂದ್ಬಿಟ್ಟು ಒಬ್ಬ 23 ವರ್ಷದ್ದು ಇಂಜಿನಿಯರಿಂಗ್ ಸ್ಟೂಡೆಂಟ್ ಇಗಾರ್ ಡಯಾಟ್ಲಾವಿಂದ ಸ್ಟಾರ್ಟ್ ಆಗುತ್ತೆ. ಅವನು ಮತ್ತು ಅವನ ಫೆಲೋ ಕ್ಲಾಸ್ಮೇಟ್ಸು ಉರಾಲ್ ಮೌಂಟೇನ್ಸ್ ಇನ್ ರೇಂಜಸ್ಸಲ್ಲಿ ಒಂದು ಟ್ರಿಪ್ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ತಾರೆ. ಇದು ಬಂದ್ಬಿಟ್ಟು ಆರ್ಡಿನರಿ ಹೈಕಿಂಗ್ ಟ್ರಿಪ್ ಆಗಿರಲಿಲ್ಲ. ಅವ್ರು ಚೂಸ್ ಮಾಡಿದ ದಾರಿ ಕ್ಲಾಸಿಫೈಡ್ ಆ್ಯಸ್ ಒನ್ ಆಫ್ ದ ಡಿಫಿಕಲ್ಟ್ ಟ್ರೇಲ್ಸ್, ಅಂದರೆ ತುಂಬ ಕಷ್ಟಕರವಾದ ದಾರಿ ಅಂತ ಇಡೀ ಸೋವಿಯತ್ ಯೂನಿಯನ್ನಲ್ಲಿ ಹೆಸರುವಾಸಿಯಾಗಿತ್ತು. ಆದರೆ ಗ್ರೂಪು ಕಾನ್ಫಿಡೆಂಟ್ ಆಗಿತ್ತು. ಅವರೆಲ್ಲ ಯಂಗ್, ಅಡ್ವೆಂಚರಸ್ ಮತ್ತು ಎಕ್ಸ್ಪೀರಿಯನ್ಸ್ಡ್ ಆಗಿದ್ದರು. ಹಾಗೆ ಅವ್ರ ಟ್ರಾವೆಲ್ನ ಅವರು ಪರ್ವತಗಳ ಮಧ್ಯ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಎಲ್ಲದನ್ನು ಅವರು ಫೋಟೋಗ್ರಾಫ್ ಮತ್ತು ಜರ್ನಲ್ಸಲ್ಲಿ ಡಾಕ್ಯುಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಫೋಟೋಸಲ್ಲಿ ಅವ್ರದ್ದೆಲ್ಲ ಹ್ಯಾಪಿ ಫೇಸಸ್ ಇತ್ತು. ಆದರೆ ಅವ್ರಿಗೆ ಗೊತ್ತಿರಲಿಲ್ಲ ಅವ್ರ ಫ್ಯೂಚರು ನೆಕ್ಸ್ಟ್ ಮೂಮೆಂಟಲ್ಲಿ ಚೇಂಜ್ ಆಗುತ್ತೆ ಅಂತ. ಜನವರಿ ಎಂಡ್ ಆಗ್ತಾ ಇದ್ದಂಗೆ ಅವರೆಲ್ಲ ಖೋಲಾತ್ ಸ್ಯಾಖಿ ಅನ್ನೋ ಒಂದು ಮೌಂಟೇನ್ ರೇಂಜಸ್ಸಿಗೆ ಬರ್ತಾರೆ. ಈ ನೇಮ್ ಬಂದಿದ್ದು ಲೋಕಲ್ ಮಾನ್ಸಿ ಲ್ಯಾಂಗ್ವೇಜಿಂದ. ಇದ್ರ ಅರ್ಥ ಏನಪ್ಪ ಅಂದರೆ ಡೆಡ್ ಮೌಂಟೇನ್ ಅಂತ. ಹೆಸರು ಸ್ವಲ್ಪ ತಲೆ ತಿಂದರೂ ಹೈಕರ್ಸ್ ಅವ್ರ ಜರ್ನಿನ ಕಂಟಿನ್ಯೂ ಮಾಡ್ತಾರೆ. ಆವತ್ತು ಫೆಬ್ರವರಿ 1. ಬೆಳಕು ಹೋಗಿ ತಂಗಾಳಿ ಒಟ್ಟಿಗೆ ಕತ್ಲು ಕೂಡ ಆವರಿಸ್ಕೊಳ್ತಾ ಇತ್ತು. ಹಾಗೆ ಗ್ರೂಪ್ ಅವರೆಲ್ಲ ತಮ್ಮ ಟೆಂಟನ್ನು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಪ್ಲೇಸ್ ಏನು ಸೇಫ್ ಆಗಿರಲಿಲ್ಲ. ಆದರೆ ಸ್ನೋ ಸ್ಟಾರ್ಮ್ ಮಧ್ಯೆ ಸಿಕ್ಕಾಕೊಳಕ್ಕಿಂತ ದಿಸ್ ಈಸ್ ದ ಬೆಟರ್ ಚಾಯ್ಸ್ ಅಂತ ಅವರಲ್ಲೇ ಅವ್ರ ಟೆಂಟನ್ನು ಹಾಕ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ಇದೇ ಅವ್ರ ಲಾಸ್ಟ್ ಕ್ಯಾಂಪ್ ಆಗುತ್ತೆ ಅಂತ. ಯಾವಾಗ ಹೈಕರ್ಸ್ಗಳು ಶೆಡ್ಯೂಲ್ ಪ್ರಕಾರ ಮನೆಗೆ ಬರಲಿಲ್ವೋ ಆವಾಗ ಫ್ಯಾಮಿಲಿ ಅವರೆಲ್ಲ ಟೆನ್ಷನ್ ಆಗ್ತಾರೆ. ನಾರ್ಮಲ್ ಆಗಿ ಶೆಡ್ಯೂಲು 1-2 ದಿನ ಹಿಂದೆ ಆಗೋದು ಪ್ರಾಬ್ಲಮ್ ಆಗಲ್ಲ. ಆದರೆ ಇಲ್ಲಿ ದಿನಗಳು ಕಳೆದಿತ್ತು, ವಾರಗಳು ಕಳೆದಿತ್ತು. ಹಾಗಾಗಿ ಅವರೆಲ್ಲ ಸೇರಿ ಒಂದು ರೆಸ್ಕ್ಯೂ ಟೀಮನ್ನು ಸ್ಟಾರ್ಟ್ ಮಾಡ್ತಾರೆ. ಸ್ವಲ್ಪ ಟೈಮ್ ಆದಮೇಲೆ ಆ ರೆಸ್ಕ್ಯೂ ಟೀಮಿಗೆ ಆ ಕ್ಯಾಂಪ್ ಸೈಟ್ ಸಿಗುತ್ತೆ. ಅಲ್ಲಿ ಅವ್ರಿಗೆ ಸಿಕ್ಕಿದ ಥಿಂಗ್ಸು ಎಲ್ಲರನ್ನೂ ಒಂದು ಕ್ಷಣ ಶಾಕ್ ಮಾಡ್ಬಿಡ್ತು. ತುಂಬ ದಿನ ಹುಡುಕಿ ಕೊನೆಗೂ ಆ ರೆಸ್ಕ್ಯೂಯರ್ಸು ಕ್ಯಾಂಪ್ ಸೈಟ್ನ ಫೈಂಡ್ ಔಟ್ ಮಾಡ್ತಾರೆ. ಟೆಂಟ್ ಸ್ವಲ್ಪ ಹಿಮದಲ್ಲಿ ಮುಚ್ಚೋಗಿತ್ತು, ಆದರೆ ಅದ್ರ ಬಗ್ಗೆ ಏನೋ ಕೆಟ್ಟ ಫೀಲಿಂಗ್ ಬರ್ತಾ ಇತ್ತು. ಎಂಟ್ರೆನ್ಸ್ ಇನ್ನೂ ಕ್ಲೋಸ್ ಆಗೇ ಇತ್ತು. ಆದರೆ ಒಬ್ಬರು ಸೈಡಲ್ಲಿ ಹೋಗಿ ನೋಡಿದಾಗ ಒಳಗಿಂದ ಅಲ್ಲಿ ಕೆಲವು ಕಟ್ಟು ಮಾರ್ಕಿಂಗ್ಸ್ ಇತ್ತು. ಅದು ಒಳಗಿಂದ ಸ್ಲ್ಯಾಶ್ ಮಾಡಿರೋ ಥರ ಫೀಲ್ ಆಗ್ತಾ ಇತ್ತು. ಅದು ಹೇಗಿತ್ತು ಅಂದರೆ ಹೈಕರ್ಸ್ ಏನಕ್ಕೋ ಹೆದರಿ ಒಳಗಿಂದನೇ ಕಟ್ ಮಾಡಿಕೊಂಡು ಎಂಟ್ರೆನ್ಸಿಗೂ ಬರೋಕ್ಕಾಗದೇ ಇರೋಷ್ಟು ಕಷ್ಟಪಟ್ಟು ಹೊರಗೆ ಹೋದಂಗಿತ್ತು, ಎಸ್ಕೇಪ್ ಆದಂಗಿತ್ತು. ಹಾಗೆ ಹೊರಗಡೆ ಒಂದು ಹೆಜ್ಜೆ ಗುರುತಿನ ದಾರಿ ಕತ್ಲೆ ಕಡೆ ಹೋಗ್ತಾ ಇತ್ತು. ಹೆಜ್ಜೆ ಗುರುತು ಬೇರೆಯೇ ಕತೆ ಹೇಳ್ತಾ ಇತ್ತು. ಕೆಲವರು ಬರೀ ಕಾಲಲ್ಲಿ, ಇನ್ನು ಕೆಲವರು ಸಾಕ್ಸಲ್ಲಿ, ಇನ್ನು ಕೆಲವರು ಒಂದೇ ಒಂದು ಶೂಸ್ ಒಟ್ಟಿಗೆ ಒಂದು ಕಾಡಿನ ಕಡೆ ಹೋಗಿದ್ರು. ಆ ಟ್ರ್ಯಾಕ್ಸ್ ಬಂದ್ಬಿಟ್ಟು ಸುಮಾರು 1.5 ಕಿಲೋಮೀಟರ್ ತನಕ ಸ್ಟ್ರೆಚ್ ಆಗಿತ್ತು. ಹಾಗೂ ಅದು ಒಂದು ಕಾಡು ಕಡೆ ಆ ಡೈರೆಕ್ಷನ್ ತೋರಿಸ್ತಾ ಇತ್ತು. ಅಲ್ಲೇ ಸಿಕ್ತು ನಮ್ಮ ಕತೆಗೆ ಟ್ವಿಸ್ಟ್. ಒಂದು ಬೃಹದಾಕಾರದ ಮರದ ಕೆಳಗೆ 2 ಬಾಡೀಸ್ ಸಿಕ್ತು. ಅದು ನಮ್ಮ ಹೈಕರ್ಸ್ ಗ್ರೂಪಿಂದೇ ಆಗಿತ್ತು. ಇಬ್ಬರು ಕೂಡ ಬರೀ ಅಂಡರ್ವೇರಲ್ಲಿದ್ದರು. ಚರ್ಮ ಪೂರ್ತಿ ಕಪ್ಪಾಗ್ಬಿಟ್ಟಿತ್ತು ಚಳಿಗೆ. ಹಾಗೆ ಯಾರೋ ಮರ ಹತ್ತಿ ಕ್ಯಾಂಪ್ ಸೈಟ್ನ ಹುಡುಕ್ದಂಗಿತ್ತು. ಆದರೆ ಟೆಂಟಲ್ಲಿರೋ ಸೇಫ್ಟಿ ಬಿಟ್ಟು ಹೊರಗಡೆ ಯಾರು ತಾನೇ ಓಡ್ತಾರೆ? ಹಾಗೆ ಸರ್ಚ್ ಕಂಟಿನ್ಯೂ ಆಗ್ತಾ ಇದ್ದಂಗೆ ರೆಸ್ಕ್ಯೂವರ್ಸು ಸಣ್ಣದೊಂದು ದಾರಿ ಹುಡ್ಕೊಂಡು ಕ್ಯಾಂಪ್ ಸೈಟ್ ಕಡೆ ವಾಪಸ್ ಬರೋಕ್ಕೆ ಹೊರಡ್ತಾ ಇರ್ತಾರೆ. ಆ ದಾರಿ ಮಧ್ಯೆನೇ ಅವರಿಗೆ ಉಳಿದಿದ್ದು 3 ಬಾಡೀಸ್ ಸಿಗುತ್ತೆ. ಅವ್ರ ಪೊಸಿಷನ್ಸ್ ತುಂಬ ಹಾರ್ಟ್ ಬ್ರೇಕಿಂಗ್ ಆಗಿತ್ತು. ಇವರು ವಾಪಸ್ ಟೆಂಟ್ಗೆ ಹೋಗೋಕ್ಕೆ ಟ್ರೈ ಮಾಡಿದ್ದಾರೆ. ಅವ್ರಿಗೆ ಮಿಸ್ಟೇಕ್ ಗೊತ್ತಾಗಿ
ಅವ್ರು ವಾಪಸ್ ಟೆಂಟ್ ಕಡೆ ಹೋಗೋಷ್ಟರೊಳಗಾಗಲೇ ಆ ಮೈ ಕೊರೆಯುವಂಥ ಚಳಿ ಅವರನ್ನು ಬಲಿ ತೊಗೊಂಡ್ಬಿಟ್ಟಿದೆ. ಅಲ್ಲಿ ತನಕ ಈಗಾಗಲೇ 9 ಜನದಲ್ಲಿ 5 ಬಾಡಿ ಸಿಕ್ಕಾಗಿತ್ತು, ಇನ್ನು 4 ಮಿಸ್ಸಿಂಗ್ ಇತ್ತು. ತಿಂಗಳುಗಳು ಕಳೆದ ಮೇಲೆ ಹಿಮ ಕರ್ಗಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ರೆಸ್ಕ್ಯೂವರ್ಸು ಒಂದು ಕಂದರದೊಳಗಡೆ ಉಳಿದಿದ್ದ 4 ಬಾಡೀಸ್ನ ಕಂಡುಹಿಡಿದ್ರು. ಈ ಪಾಯಿಂಟಲ್ಲೇ ನಮ್ಮ ಕತೆ ಒಂದು ಮಿಸ್ಟ್ರಿಯಾಗಿ ಟರ್ನ್ ಆಯಿತು. ಅದರಲ್ಲಿ ಕೆಲವ್ರಿಗೆ ತುಂಬ ದೊಡ್ಡದಾಗಿ ಇಂಟರ್ನಲ್ ಇಂಜುರೀಸ್ ಆಗಿತ್ತು. ಒಬ್ಬನದ್ದಂತೂ ತಲೆನೇ ಅಪ್ಪಚ್ಚಿಯಾಗಿ ಹೋಗಿತ್ತು, ಇನ್ನೊಬ್ಬನದ್ದು ಚೆಸ್ಟ್ ಫುಲ್ಲು ಫ್ರ್ಯಾಕ್ಚರ್ ಆಗೋಗಿತ್ತು. ಆದರೆ ಹೊರಗಡೆ ಯಾವುದೇ ರೀತಿಯ ಎಕ್ಸ್ಟರ್ನಲ್ ಇಂಜುರೀಸ್ ಅಂದರೆ ಹೊರಗಡೆಯಿಂದ ಇಂಜುರೀಸ್ ಆಗಿರೋಂತಹ ಯಾವುದೇ ರೀತಿ ಕುರುಹುಗಳಿರಲಿಲ್ಲ. ಡಾಕ್ಟರ್ ಪ್ರಕಾರ ಈ ಗಾಯಗಳು ಒಂದು ಕಾರ್ ಆಕ್ಸಿಡೆಂಟ್ ಆಗಿದ್ದಾಗ ಆಗುವಂಥ ಗಾಯಗಳಿಗೆ ಹೋಲಿಕೆ ಇದೆ ಅಂತ ರಿಪೋರ್ಟ್ ಕೊಡ್ತಾರೆ. ಅದರಲ್ಲಿ ಒಂದು ವಿಕ್ಟಿಮ್ ಲ್ಯೂಡ್ಮಿಲಾ ದುಬಿನಿನಾ, ಅವಳು ನಾಲ್ಗೆನೇ ಕಳ್ಕೊಂಡಿರ್ತಾಳೆ. ದಶಕಗಳು ಕಳೆದ್ರೂ ಇನ್ವೆಸ್ಟರ್ಸ್ ಮತ್ತು ರಿಸರ್ಚರ್ಸ್ ಇನ್ನೂ ಕೂಡ ವಾದ ಮಾಡ್ತಾನೆ ಇದ್ದಾರೆ ಇದ್ರದ್ದು ಕಾಸ್ ಏನು ಅಂತ. ಕೆಲವ್ರ ಪ್ರಕಾರ ಇದು ಸಡನ್ ಆಗಿರೋ ಸ್ನೋ ಅವಲಾನ್ಸ್ ಅಂತ, ಹಾಗಾಗೇ ಹೈಕರ್ಸ್ಗಳು ಅವ್ರ ಟೆಂಟಿಂದ ಹೊರಗೆ ಬಂದರು ಅಂತ ಕೆಲವ್ರು ಹೇಳ್ತಾರೆ. ಇನ್ನು ಕೆಲವ್ರ ಪ್ರಕಾರ ಆ ಗ್ರೂಪು ಸೀಕ್ರೆಟ್ ಸೋವಿಯತ್ ಮಿಷನ್, ಮಿಲಿಟರಿ ಮಿಷನ್ ಏನಾದರೂ ಡಿಸ್ಟರ್ಬ್ ಮಾಡಿದ್ರ, ಅದಕ್ಕೋಸ್ಕರ ಈ ಥರ ಆಯ್ತಾ ಅಂತ. ಆದರೆ ಕೆಲವು ವಿಟ್ನೆಸ್ಗಳ ಪ್ರಕಾರ ರಾತ್ರಿಯ ಪರ್ವತಗಳ ಶ್ರೇಣಿಯಿಂದ ಕೆಲವು ಗ್ಲೋಯಿಂಗ್ ಲೈಟ್ಗಳು ಅಂದರೆ ಹೊಳೆಯೋ ದೀಪಗಳು ಆಕಾಶದಲ್ಲಿ ಕಾಣಿಸ್ಕೊಳ್ತಿತ್ತಂತೆ. ಹೆಚ್ಚಿನ ಜನದ ಪ್ರಕಾರ ಯಾವುದೋ ಅಜಾತ ಶಕ್ತಿ ಇವರನ್ನೆಲ್ಲ ಅವತ್ತು ರಾತ್ರಿ ಬಲಿ ತಗೊಂಡಿದೆ ಅಂತ. ಎಂಡಲ್ಲಿ ಸೋವಿಯತ್ ಅಥಾರಿಟಿ ಅವರು ಈ ಕೇಸ್ನ ಇದು ಒಂದು ನ್ಯಾಚುರಲ್ ಫೋರ್ಸಿಂದ ಆಗಿರೋದು ಅಂತ ಹೇಳಿ ಮುಚ್ಚಿಬಿಡ್ತಾರೆ. ಆದರೆ ಆ ಫೋರ್ಸ್ ಏನು ಅಂತ ಇವತ್ತಿನ ತನಕ ಅವ್ರು ಎಕ್ಸ್ಪ್ಲೇನ್ ಮಾಡಿಲ್ಲ. 60 ವರ್ಷಕ್ಕೂ ಜಾಸ್ತಿ ಆಗಿದೆ ಈ ಡಯಾಟ್ಲಾವ್ ಪಾಸ್ ಇನ್ಸಿಡೆಂಟ್ ಆಗಿ. ಆದರೆ ಇವತ್ತಿಗೂ ರಿಸರ್ಚರ್ಸ್ ಮತ್ತು ಇನ್ವೆಸ್ಟಿಗೇಟರ್ಸಲ್ಲಿ ಇದೊಂದು ಕಾಡೋ ಅಂಥ ಕೇಸ್ ಆಗಿದೆ. 9 ಜನ ಹೋದರು, ಅದೇನು ನೋಡಿದ್ರೋ ಗೊತ್ತಿಲ್ಲ, ಆದರೆ ಹೆಣವಾಗಿ ವಾಪಸ್ ಆಗ್ಬಿಟ್ರು. ನಿಮ್ಮ ಪ್ರಕಾರ ಅಲ್ಲಿ ರಿಯಲ್ ಆಗಿ ಏನಾಗಿರ್ಬೋದು? ನ್ಯಾಚುರಲ್ ಡಿಸಾಸ್ಟರಾ, ಅಥವಾ ಸೋವಿಯತ್ ಯೂನಿಯನ್ ಎಕ್ಸ್ಪೆರಿಮೆಂಟಾ, ಆರ್ ನಮ್ಮ ತರ್ಕಕ್ಕೂ ನಿಲುಕದೇ ಇರೋ ಶಕ್ತಿನ? ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಿಮಗೆ ಈ ವಿಡಿಯೋ ಏನಾದ್ರು ತುಂಬ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಸೊ ನೆಕ್ಸ್ಟ್ ಟೈಮ್ ಸಿಗ್ತೀನಿ. ಸೃಜಾ ಸೈನಿಂಗ್ ಆಫ್.